ಮಂಡಿ ನೋವು, ನೀ ಪೇನ್ ಏನಕ್ಕೆ ಬರುತ್ತೆ? ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಬರುತ್ತೆ. ಫ್ಲೂಯಿಡ್ ಕಡಿಮೆ ಆದ್ರೆ, ದ್ರವದಂಶ ಕಡಿಮೆ ಆದ್ರೆ ಬರುತ್ತೆ. ಓವರ್ ವೆಯ್ಟ್ ಇದ್ರೆ ಬರುತ್ತೆ. ಸೊ ಇದರಲ್ಲಿ ಯೋಗದಲ್ಲಿ ಅದಕ್ಕೆ ಹಲವಾರು ಆಸನಗಳಿದೆ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಹೀಗೆ ದಂಡಾಸನದಲ್ಲಿ ಕೂತ್ಕೋಬೇಕು. ನಿಮ್ಮ ಕೈಗಳು ನಿಮ್ ದೇಹದ ಪಕ್ಕದಲ್ಲಿರ್ಲಿ ಅಥವಾ ಸ್ವಲ್ಪ ಹಿಂದಕ್ಕಾದ್ರೂ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ನಿಮ್ಮ 2 ಪಾದಗಳನ್ನು ಈ ತರ ಮುಂದಕ್ಕೆ ಹೊರಚಾಚಿ, ಉಸಿರು ಬಿಡ್ತಾ ನಿಮ್ ಕಡೆಗೆ ಈ ತರ ಹೇಳ್ಕೊಳ್ಳಿ. ಉಸಿರು ತಗೊಳ್ತಾ ಈ ತರ ಮುಂದೆ ಮಾಡಿ, ಉಸಿರು ಬಿಡ್ತಾ ಈಗ ಹಿಂದೆ. ಇದೇ ತರ 10 ರಿಂದ 15 ಬಾರಿ ಮಾಡಿ. ನೆಕ್ಸ್ಟ್ ರೊಟೇಷನ್ ಮಾಡ್ಬೇಕು. ಉಸಿರು ತಗೊಳ್ತಾ ಕ್ಲಾಕ್ ವೈಸ್ ಈ ತರ ರೊಟೇಷನ್ ಮಾಡಿ. ಹೀಗೆ 10 ಬಾರಿ ಮಾಡಿ. ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಉಸಿರು ತಗೊಳ್ತಾ ಮುಂದೆ, ಉಸಿರು ಬಿಡ್ತಾ ಹಿಂದೆ. ನೆಕ್ಸ್ಟ್ ನಿಮ್ಮ ಬಲಗಾಲನ್ನ ಈ ತರ ಮಡಚಿ, ನಿಮ್ಮ ಫಿಂಗರ್ಸ್ ನ ಇಂಟರ್ಲಾಕ್ ಮಾಡಿ, ನಿಮ್ಮ ತೊಡೆಯ ಮತ್ತೆ ಮಂಡಿಯ ಹಿಂಭಾಗದಲ್ಲಿ ಈ ತರ ಇಟ್ಕೊಂಡು ನಿಮ್ಮ ಹಿಮ್ಮಡಿ ಮೇಲಿರ್ಲಿ. ಉಸಿರು ತಗೊಳ್ತಾ ಕಾಲ್ ಮೇಲೆತ್ತಿ, ಉಸಿರು ಬಿಡ್ತಾ ಕಾಲ್ನ ಕೆಳಗಡೆ ಇಡಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಈ ಕಾಲಲ್ಲಿ 10 ಬಾರಿ ಮಾಡಿ, ಮತ್ತೆ ಈ ಕಾಲಲ್ಲಿ 10 ಬಾರಿ ಮಾಡಿ. ಕೊನೆಯದಾಗಿ ಒಂದು ಸಾಫ್ಟ್ ಆಗಿರೋ ಕುಶನ್ ತಗೊಳ್ಳಿ, ಅಥವಾ ಯೋಗ ಮ್ಯಾಟು ಅಥವಾ ಟವಲ್ ನ ರೋಲ್ ಮಾಡ್ಕೊಂಡು ನಿಮ್ಮ ಮಂಡಿಯ ಕೆಳಭಾಗದಲ್ಲಿ ಈ ತರ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ. ನಿಮ್ಮ 2 ಪಾದಗಳನ್ನು ಉಸಿರು ತಗೊಳ್ತಾ ಮೇಲೆತ್ತಿ ಈ ತರ ಒಂದು 10 ರಿಂದ 15 ಸೆಕೆಂಡ್ ಹೋಲ್ಡ್ ಮಾಡಿ, ಉಸಿರು ಬಿಡ್ತಾ ಈ ತರ ನಿಧಾನವಾಗಿ ಕೆಳಗಡೆ ಇಳಿಸಿ. ಇದೇ ತರ ಒಂದು 10 ರಿಂದ 15 ಬಾರಿ ಮಾಡಿ. ಹೀಗ್ ಮಾಡೋದ್ರಿಂದ ನಿಮ್ಮ ಮಂಡಿ ನೋವು ನಿವಾರಣೆ ಆಗುತ್ತೆ. ಈ ಎಕ್ಸರ್ಸೈಸ್ ಮಾಡಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು. ಈ 4 ಅಭ್ಯಾಸಗಳನ್ನ ನೀವು ಮಾಡೋದ್ರಿಂದ ಮಂಡಿ ನೋವಿಗೆ ನಿವಾರಣೆ ಸಿಗುತ್ತೆ. ಈ ಎಕ್ಸರ್ಸೈಸ್ ಮಾಡಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.